ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ದಿನ ವಿಡಿಯೋ ಮಾಡುವ ಒಂದು ಉದ್ದೇಶವು ನೋಡಿ, ಕಳೆದ ಗುರುವಾರ ಮಡಿಕೇರಿ ಸೋಮವಾರಪೇಟೆ ತಾಲೂಕಿನ ಮುಟ್ಲು ಗ್ರಾಮದಲ್ಲಿ 15 ವರ್ಷದ SSLC ಓದುತ್ತಿರುವಂಥ ಹುಡುಗಿಯ ತಲೆಯನ್ನು ಕಟ್ ಮಾಡಿ ತಲೆಯನ್ನು ತೆಗೆದುಕೊಂಡು ಹೋಗಿದ್ದಾನೊಬ್ಬ ವ್ಯಕ್ತಿ. ನೋಡಿ, ಈ ರೀತಿಯಾಗಿ ಯಾಕೆ ನಡೆದಿದೆ ಕಾರ್ಯ ಎಂದು ನೋಡುವಾಗ ನೋಡಿ, ಈ ಹುಡುಗನ ಜೊತೆ ಆ ಚಿಕ್ಕ ಹುಡುಗಿಗೆ ಅಂದರೆ 32 ವರ್ಷದ ಪ್ರಕಾಶ್ ಎಂಬುವ ಆ ಹುಡುಗನ ಜೊತೆಯಲ್ಲಿ ಅವರ ಪೇರೆಂಟ್ಸ್ ಎಲ್ಲ ಸೇರಿ ಎಂಗೇಜ್ಮೆಂಟ್ ಮಾಡಬೇಕೆಂಬುದಾಗಿ ನಿಶ್ಚಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಗೊತ್ತಾಗಿ ಬಂದು ಆ ಎಂಗೇಜ್ಮೆಂಟನ್ನು ತಡೆದು ನಿಲ್ಲಿಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಂತರ ಅವರ ಪಾಡಿಗೆ ಅವರು ಹೋಗಿದ್ದಾರೆ. ಇದಾದ ಮೇಲೆ ಕೋಪಗೊಂಡಂಥ ಈ ವ್ಯಕ್ತಿಯು ಸಂಜೆ 5 ಗಂಟೆಗೆ ಆ ಮನೆಗೆ ಬಂದು ಅಲ್ಲಿರುವಂಥ ವಯಸ್ಸಾಗಿರುವಂಥ ತಂದೆ ತಾಯಿಯನ್ನು ಹೊಡೆದು ಆ ಒಂದು 15-16 ವರ್ಷದ SSLC ಓದುತ್ತಿರುವಂಥ ಆ ಹುಡುಗಿಯನ್ನು ಎಳ್ಕೊಂಡು ಬಂದು ಸುಮಾರು ಮನೆಯ ಮುಂದೆಯೇ ಆಕೆಯನ್ನು ಹೊಡೆದು ಘೋರವಾಗಿ ಆಕೆಯ ತಲೆಯನ್ನು ಕಡಿದು ತಲೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ನಂತರ ಇವತ್ತು ಆ ತಲೆಯನ್ನು ಸಿಕ್ಕಿದೆ ನೋಡಿ, ಅವನು ಸಿಕ್ಕಿದ್ದಾನೆ. ನೋಡಿ, ಈ ರೀತಿಯಾದ ಇದು ತುಂಬ ಹೃದಯ ವಿದ್ರಾವಕ ಘಟನೆಯಾಗಿದೆ. ನೋಡಿ, ಈ ರೀತಿಯಾದ ಕಾರ್ಯಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೆಯಬಾರ್ದು. ನೋಡಿ, ಅದಕ್ಕೆ ಗೌರ್ಮೆಂಟ್ ಅವರು ಒಂದು ಸ್ಟ್ರಾಂಗ್ ಆದ ಒಂದು ಡಿಸಿಷನ್ ತಗೋಬೇಕು. ನೋಡಿ, ಈ ರೀತಿಯಾದ ಕಾರ್ಯ ಮಾಡುವವರಿಗೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು. ನೋಡಿ, ನಾವು ಎಷ್ಟೇ ಹೇಳಿದ್ರು ಈ ರೀತಿಯಾದ ಕಾರ್ಯವು ನಡೀತಾನೇ ಇದೆ. ಮೊನ್ನೆ ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಚಾಕುವಿಂದ ಸುಮಾರು ಬಾರಿ ಚಾಕುವಿಂದ ಇರಿದು ಆಕೆಯನ್ನು ಕೊಲೆ ಮಾಡಿದ್ದಾನೆ. ನೋಡಿ, ಈ ರೀತಿಯಾದ ಕಾರ್ಯವೆಲ್ಲ ನಡೀಬಾರ್ದಂದರೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ನೋಡಿ, ಇದಕ್ಕೆಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೋಬೇಕು. ನೋಡಿ, ಈ ರೀತಿಯಾಗಿ ಮಾಡುವಂಥ ಅವರ ಪೇರೆಂಟ್ಸ್ಗೂ ಅವರ ಫ್ರೆಂಡ್ಸ್ಗೂ ಈ ರೀತಿಯಾದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥ ಎಲ್ಲರಿಗೂ ಶಿಕ್ಷೆಯನ್ನು ಕೊಡಬೇಕು. ಆಗಲೇ ಈ ರೀತಿಯಾದ ಕಾರ್ಯಗಳು ನಡೆಯದ ಹಾಗೆ ತಡೀಬೋದು. ನೋಡಿ, ಸತ್ಯವೇದದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ರೀತಿಯಾದ ಕಾರ್ಯಕ್ಕೆ ಸತ್ಯವೇದವು ವಿರುದ್ಧವಾಗಿದೆ. ಈ ರೀತಿಯ ಕ್ರಿಯೆಗಳನ್ನು ಮಾಡುವವರನ್ನು ಸತ್ಯವೇದವು ಎಂದೂ ಪ್ರೋತ್ಸಾಹಿಸಲ್ಲ. ನೋಡಿ, ಅದಕ್ಕೆ ನೋಡಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ಚಿಕ್ಕ ಮಕ್ಕಳಿರುವಾಗಲೇ ದೇವರ ವಾಕ್ಯವನ್ನು ಹೇಳಿ ಅವರನ್ನು ಬೆಳೆಸಬೇಕು. ನೋಡಿ, ಇದು ತಂದೆ ತಾಯಿಯ ಒಂದು ಜವಾಬ್ದಾರಿಯಾಗಿದೆ. ಯೆಹೋಶುವ 1:8 ನೋಡಿ, ದೇವರ ವಾಕ್ಯವು ಈ ದಿನ ಹೇಳ್ತಾ ಇದೆ. ನೋಡಿ, ದೇವರ ವಾಕ್ಯವನ್ನು ಪ್ರತಿನಿತ್ಯ ಕೈಗೊಂಡು ನಡೆಯಬೇಕು. ನೋಡಿ, ಅನೇಕರಿಗೆ ಈ ದಿನಗಳಲ್ಲಿ ದೇವರ ವಾಕ್ಯವು ತುಂಬ ಮುಖ್ಯವಾಗಿದೆ. ನೋಡಿ, ಅಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯವರು ಬಂದು ಅವರಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ. ನೋಡಿ, ಅದರಿಂದ ಯಾವ ಒಂದು ಪ್ರಯೋಜನವಾಗಿಲ್ಲ. ನೋಡಿ, ಅವರಿಗೆ ಜ್ಞಾನವು ಬಂದಿಲ್ಲ. ನೋಡಿ, ಜ್ಞಾನವು ಬೇಕಾಗಿದ್ದರೆ ನೋಡಿ ಎಲ್ಲರೂ ಬಂದು ಯೇಸುವಿನ ಬಳಿಗೆ ಬರುವಂಥ ಸಂದರ್ಭದಲ್ಲಿ ಅಂದರೆ ಸತ್ಯವೇದವನ್ನು ಓದಿ ಅದರ ಪ್ರಕಾರ ನಡೆಯುವಾಗ ಜ್ಞಾನವಂತರಾಗ್ತೀರಾ. ನೋಡಿ, ಈ ವಿಡಿಯೋ ವೀಕ್ಷಿಸುವ ನಿಮಗೆ ಹೇಳುವುದು, ಈ ರೀತಿಯಾದ ಕಾರ್ಯ ಎಲ್ಲೂ ನಡೆಯಬಾರ್ದಂದರೆ ನಾವು ಹೆಚ್ಚಾಗಿ ಸತ್ಯವೇದವನ್ನು ಓದಬೇಕು. ಈ ರೀತಿಯಾದ ಕಾರ್ಯ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ನಡೆಯಬಾರದಾದರೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೋಡಿ, ಸತ್ಯವೇದದಲ್ಲಿ ಹೇಳುತ್ತೆ ಇನ್ನೊಂದು ವಾಕ್ಯದಲ್ಲಿ, ನೋಡಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಹ ಇವುಗಳನ್ನು ಹೇಳಿಕೊಡಬೇಕು. ನಾವು ಹೋಗುವಾಗ ಬರುವಾಗ ಸಂದರ್ಭದಲ್ಲಿ ವಾಕ್ಯವನ್ನು ಹೆಚ್ಚಾಗಿ ಹೇಳ್ಕೊಡ್ಬೇಕು. ಈ ರೀತಿಯಾಗಿರಬೇಕು, ಇದು ಮಾಡಿದ್ರೆ ತಪ್ಪು, ಇದು ಮಾಡಬಾರ್ದು, ಇದು ಸರಿ ಎಂಬುದಾಗಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಾಂದರೆ ಈ ರೀತಿಯಾದ ಕಾರ್ಯಗಳು ಇನ್ನೂ ನಡೀತಾನೇ ಇರುತ್ತೆ. ಈ ರೀತಿಯಾದ ಕಾರ್ಯ ಎಲ್ಲೂ ನಡೆಯಬಾರ್ದು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕ್ರೈಸ್ತರು, ಇದು ನಮಗೊಂದು ಜವಾಬ್ದಾರಿಯಾಗಿದೆ. ಈ ರೀತಿಯಾದ ಘಟನೆಯು ಎಲ್ಲೂ ನಡೆಯಬಾರ್ದು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಂದು ಚಿಕ್ಕ ವಿಡಿಯೋಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸಪ್ಪ. ಗಾಯಗೊಂಡಿರುವ ಆ ಕುಟುಂಬಕ್ಕೆ ಸಮಾಧಾನವನ್ನು, ಶಾಂತಿಯನ್ನು ಅನುಗ್ರಹಿಸಪ್ಪ. ಈ ರೀತಿಯಾದ ಕಾರ್ಯಗಳು, ಘಟನೆಗಳು ಎಲ್ಲೂ ನಡೆಯಬಾರ್ದಪ್ಪ. ಅದಕ್ಕಾಗಿ ಸ್ವಾಮಿ, ನಮ್ಮ ಸರ್ಕಾರವು ಒಂದು ಬಲವಾದ ಸ್ಟ್ರಾಂಗ್ ಆದ ಒಂದು ಡಿಸಿಷನ್ ತೆಗೆದುಕೊಳ್ಳಲು ಕೃಪೆ ಮಾಡು, ಸಹಾಯ ಮಾಡು. ಎಲ್ಲ ಕಾರ್ಯಗಳಲ್ಲಿಯೂ ನೀನು ಜೊತೆಯಾಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.